ಅಷ್ಟೊಂದು ಮೈಕೆಲ್ಲ ಇಟ್ಕೊಂಡು ಅಧಿಕಾರಿಗಳಿಗೆ ಚಳಿ ಬಿಡಿಸ್ತಿರಲ್ಲ, ನಿಮ್ಗೇನು ಭಯ ಆಗಲ್ವಾ? ಭಯ ಯಾಕಾಗಬೇಕು ಸರ್? ನಾನು ಕಳ್ಳ, ನಾವು ಕ್ವಶನ್ ಮಾಡ್ತೀವಿ. ಕೆಲಸ ಮಾಡಿಲ್ಲ ಅಂದ್ರೆ ಕ್ವಶನ್ ಮಾಡ್ತೀವಿ, ಅದಕ್ಕೆ ಭಯ ಯಾಕೆ? ನಾವು ಕೆಲಸ ಮಾಡಕ್ಕಿರೋರ್ನ ಕೆಲಸ ಮಾಡಿ ಅಂತ ಹೇಳಿದ್ರೆ ಇನ್ನೇ ಅದಕ್ಕೆ ಹೇಳ್ಬೇಕು. ನಾವು MLA ಗೆದ್ದಾರೆ, MLA ಈಗ ಅವ್ರು ನಮ್ಮೂರು ಬರ್ಬೇಕಾದ್ರೆ ಯಾರು ದುಡ್ಡೋದು? ಪೆಟ್ರೋಲ್ ಹಾಕ್ಸ ಬರೋದು ನಮ್ ಮೇಲೆ ಅವ್ರು ಬರ್ಬೇಕಾದ್ರೆ ನಮ್ಮೂರ್ಲಿ ಅವ್ರ ಕಾರ್ಗೆ ಡೀಸೆಲ್ ಯಾರು ದುಡ್ಡು? ಯಾರು ದುಡ್ಡು ಹೇಳಿ? ಪಬ್ಲಿಕ್ ದುಡ್ಡು. ಪಬ್ಲಿಕ್ ದುಡ್ಡು, ನಮ್ ದುಡ್ಡು ತಾನೆ ಅದು. ಇವ್ರು ಊಟ ಮಾಡಕ್ಕೆ ಟ್ಯಾಕ್ಸ್ ದುಡ್ಡು ಕಟ್ಟಲ್ವ? ಫೋನ್ ಮಾಡಕ್ ದುಡ್ಡು ಕಟ್ಟಲ್ವ ನಾವು? ಇವ್ರು ಬಟ್ಟ ಇಸ್ತ್ರಿ ಮಾಡಕ್ಕೂ ನಮ್ ದುಡ್ಡೆ, ಬಟ್ಟ ಒಗಿಸಕ್ಕೂ ನಮ್ ದುಡ್ಡೆ. ಅಂದ್ರೆ ಯಾರು ಕೆಲಸ ಮಾಡ್ಬೇಕು? ಅವರು ಜನಗಳಿಗೆ. ನಮ್ ಕೆಲಸ ಮಾಡ್ತಿದ್ದಾಗ ಕೇಳ್ಬೇಕು ತಾನೆ, ಕ್ವಶನ್ ಮಾಡ್ಬೇಕು. ಅಲ್ಲ, ಮೊನ್ನೆ ನೀವು ಮಿನಿಸ್ಟ್ರಿನ ಬೆಂಡ್ ಎತ್ಬಿಟ್ರಲ್ಲ, ಹಾಗಾಗಿ ಚಾಮರಾಜನಗರದಲ್ಲಿ ನಾವು ಅದು ನೋಡಿ, ಈಗ ಸಫಾರಿನೇ ಬಂದಾಯ್ತು ಈಗ ನಿಮ್ಮ ಹೋರಾಟಕ್ಕೆ. ನಮ್ ಕೈಗೆ ಅವ್ರ ಕೆಲಸ ಕೊಟ್ಟಿರ್ತೀವಿ, ನಾವು ಊನಾರ ಹಾಕಲ್ಲ ಅವ್ರಿಗೆ. ಕೆಲಸ ಮಾಡಾಕಿರೋರ್ಗೆ ಊನಾರ ಹಾಕಲ್ಲ, ಕೆಲಸ ಮಾಡಾಕವ್ರು ಇದ್ರು ನಾಯಕ ಊನಾರ ಹಾಕ. ಸೇವೆ ಮಾಡ್ತೀವಿ ಅಂತಾನೆ ಅವ್ರು ಹೇಳೋದು. ಗೆಲ್ಲಕ್ಕೂ ಮುಂಚೆ ಗೆದ್ದ ಮೇಲೆ ಸೇವೆ ತಾನೆ ಮಾಡ್ಬೇಕು ಅವರು. ಊನಾರ ಯಾದಕ್ಕೆ ಸೇವೆ ಮಾಡೋರ್ಗೆ? ಹಾಗಾಗಿ ನಾವು ಗೌರವಯುತವಾಗಿ ಹೇಳ್ತೀವಿ. ಅವ್ರಿಗೆಲ್ಲ ಆಗಲ್ಲ ಅಂದ್ರೆ ಕೈಗೆ ಪೊರ್ಕೆ ಬಾರ್ಕೋಲು ತಗತ್ತೆ ಮಾಡ್ಸಕ್ಕೆ. ಈ ತರ ನಂಜುಂಡಸ್ವಾಮಿ ಹೇಳ್ಕೊಟ್ಟಿದ್ದಾರೆ. ನಾವು ಗೌರವಯುತವಾಗಿ ನೀವು ಅಂತ ಎಲ್ಲೂ ಅನ್ನಲ್ಲ, ನೀವು ಅಂತ ನಾವು ಮಾತಾಡೋದು. ಕಾನೂನು ಚೌಕಟ್ಟಲ್ಲಿ ಕೆಲಸನ ಕೇಳ್ತೀವಿ, ದುಡ್ಡು ಕೊಟ್ಟಿವಿ, ಸಂಬಳ ಕೊಡ್ತೀವಿ ಅವ್ರಿಗೆ. ಅವ್ರು ಜನಪ್ರತಿನಿಧಿ ಹಿಂದೆ ಇತ್ತು, ಈಗೆಲ್ಲ ಸಂಬಳ ತಗೋತಾರ. ಅವ್ರು ಸಂಬಳ ಅವ್ರು ಸರ್ವೆಂಟ್ಗಳೇ, ಡಬಲ್ ಸಂಬಳ ರೈಸ್ ಮಾಡ್ಕೋತಾರೆ ವಿಧಾನಸೌಧದಲ್ಲಿ ಒಂದೇ ದಿನಕ್ಕೆ. ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಕೊಂಬು ಪ್ರಧಾನಮಂತ್ರಿ ಇದಿಲ್ಲ, ಅವ್ರು ಸಾರ್ವಜನಿಕರ ಸರ್ವೆಂಟ್. ಸಾರ್ವಜನಿಕ ಕೆಲಸ ಮಾಡಕ್ಕೆ ನಾನು ಇಲ್ಲಿ ಪ್ರಭು ನಾನು ಅವ್ರು ಕೆಲಸ ಮಾಡ್ತೀನಿ. ಕೆಲಸ ಮಾಡಿದಾಗ ಕೆಲಸ ತಗೊಳ್ಳೋದು ನನ್ನ ಧರ್ಮ. ರೈತರ ಪರವಾಗಿ ನಾನು ಏನೇನು ಕೆಲಸ ಮಾಡಿ ಅವರು ಒಂದಿಷ್ಟಿಷ್ಟ ಕೆಲಸಗಳನ್ನ ಮಾಡದಿದ್ದಾಗ ನಾವು ಹೋರಾಟಗಳು ಇರ್ತವೆ, ಕ್ವಶನ್ ಮಾಡ್ತೀವಿ. ಎಡಪಟ್ಟಿ ಇಟ್ಕೊಂಡು ಕೇಳೋ ಅಂತ ತಾಕತ್ತು ನಮ್ಗಿದೆ. ಓಟ್ ದುಡ್ಡಿಸ್ಕೊಂಡು ಓಟ್ ಹಾಕೊಂಡಿಲ್ಲ ನಾನು, ದುಡ್ಡಿಸ್ಕೊಂಡು ಓಟ್ ಹಾಕಿಲ್ಲ ನಾನು. ನನ್ಗೆ ಶಕ್ತಿ ಇದೆ, ಇಟ್ಕೊಂಡು ಕೇಳೋ ಅಂತ ತಾಕತ್ತಿದೆ ನನಗೆ. ಹಾಗಾಗಿ ನಾನು ಅದು ಕೇಳ್ತೀನಿ. ನಾ ಪ್ರಾಮಾಣಿಕವಾಗಿರ್ಬೇಕು. ನನ್ನಲ್ಲಿ ಏನು ನಾ ತುಂಬ್ಕೊಂಡೆಲ್ಲ ಕೇಳಕ್ಕಾಗಲ್ಲ.